Hi guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ನಿಮ್ಮ ರಶುಗೌಡ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಸಿಕ್ಕಾಪಡೆ ತುಂಬ ದಿನದಿಂದ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಸಿಕ್ಕಾಪಡೆ ಗ್ಯಾಪ್ ಆಯಿತು ಡ್ಯೂ ಟು ಸಮ್ ಏನು ಹೇಳ್ತಾರೆ, ಏನೋ ಒಂಥರ ನೆಗೆಟಿವ್ ವೈಬ್ಸ್. ಈ ಏನೋ ಒಂದು ರೀಸನಿಂಗ್ ನನಗೆ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಾ ಇಲ್ಲ ಆ್ಯಂಡ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಏನೋ ಹೇಳ್ತಾರಲ್ಲ, ನಮ್ಮದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕ್ಕಾಗಲ್ಲ ಅಂತ. ಸೊ ಆ ಥರ ಒಂದು ಸ್ಥಿತಿ. ಸೊ ಐ ವಾಸ್ ಇನ್ ಅ ಡೈಲಮ್ಮ. ಏನೋ ಒಂದಾಯಿತು. ಸೊ ಈಗ ವೆಲ್ಕಮ್ ಟು ಮೈ ಶಾರ್ಟ್ ವ್ಲಾಗ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ಹಾಗಾಗಿ ನಾವು ಮೊದಲು ಹೋಗಿದ್ದು ಶನೀಶ್ವರ ಸ್ವಾಮಿ ದೇವಸ್ಥಾನ. ಸೊ ನಮ್ಮ ಗ್ರಹಗತಿ ಸರಿಗಿಲ್ಲದೆ ಇದ್ದಾಗ ಸರಿ ಮಾಡು ಅಂತ ಕೇಳ್ಕೊಳ್ಳೋದಕ್ಕೆ ಹೋಗೋ ದೇವಸ್ಥಾನನೇ ಶನಿದೇವ್ರ ದೇವಸ್ಥಾನ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇಸ್ ಯಾವಾಗಲೂ ಶನಿದೇವ್ರಿಗೆ ಹೋಗಲ್ಲ. ಯಾವಾಗಾದರೂ ಒಂದೊಂದು ದಿನ ತುಂಬ ಲೋ ಫೀಲ್ ಆದಾಗ ಮಾತ್ರ ನಾನು ಶನೀಶ್ವರನ ದೇವಸ್ಥಾನಕ್ಕೆ ಹೋಗ್ತೀನಿ. ಅದು ಬಿಟ್ಟರೆ ನಾನು ಸ್ಯಾಟರ್ಡೇಸ್ ಆ್ಯಸ್ ಯೂಶ್ವಲ್ ನರಸಿಂಹಸ್ವಾಮಿ ಆಂಜನೇಯಕ್ಕೆ ಹೋಗ್ತೀನಿ. ಸೊ ಶನೀಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು. ಅದಾದ ನಂತರ ನಾವು ಬಂದಿದ್ದು ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ನನಗೆ ಸಿಕ್ಕಾಬಡೆ ಫೇವ್ರೇಟ್. ಆ ದೇವ್ರನ್ನ ನೋಡೋದಕ್ಕೆ ಒಂದು ಖುಷಿ ನನಗೆ. ಎಲ್ಲಿಲ್ಲದೆ ಇರೋ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ. ಸೊ ಅದೇ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇದಂತೂ ನನಗೆ ಸಿಕ್ಕಾಬಡೆ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ನಾನೊಂದು 4-5 ಇಯರ್ಸಿಂದ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿನೂ ಬಂದಿದ್ದರು ನನ್ನ ಜೊತೆಗೆ. ಸೊ ನಮ್ಮ ಮಮ್ಮಿ ನನ್ನ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಮಾತ್ರ ಬರ್ತಾರೆ. ಇದೊಂದು 3-4 ಕಿಲೋಮೀಟರ್ಸ್ ದೂರ ಇದೆ ನಮ್ಮ ಮನೆಯಿಂದ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೊರಟ್ರಿ. ಬಟ್ ತುಂಬ ಮಳೆ ಬರ್ತಾಯಿತ್ತು. ಸೊ ಗಾಡಿ ಓಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಈವ್ನಿಂಗ್ ಹೋಟೆಲಿಗೆ ಹೋದ್ರಿ. ನಾವೀಗ ಹೋಟೆಲಿಂದ ಮನೆಗೆ ಬಂದ್ವಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ನನ್ನ ದಿನ ಇವತ್ತು ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋ ಥರ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.